ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ದಿನ ನಾವು ಒಂದು 12 ಸೆಟ್ ಆಫ್ ವರ್ಡ್ಸನ್ನು ನೋಡೋಣ. ಅಂದರೆ ಬೇಸಿಕ್ ಇಂಗ್ಲೀಷ್ ಓದೋದನ್ನು ಕಲಿಯಲಿಕ್ಕೆ, ಅಂದರೆ ರೀಡಿಂಗ್ ಸ್ಕಿಲ್, ಅಂದರೆ ಓದುವ ಸ್ಕಿಲ್ಲನ್ನು ಕಲೀಲಿಕ್ಕೆ ನಾವು ಯಾವ ಮೂಲಭೂತ ಬೇಸಿಕ್ ವರ್ಡ್ಸನ್ನು, ಅಂದರೆ ಸೈಟ್ ವರ್ಡ್ಸನ್ನು ಕಲ್ಕೋಬೇಕು ಅಂತ ಅರ್ಥ. ಈಗ ನೋಡಿರಿ, ಒಂದನೇ ರೋನಲ್ಲಿರ್ತಕ್ಕಂಥ ವರ್ಡ್ಸನ್ನು ನೋಡಿರಿ, ಒಂದನೇ ಕಾಲಮ್ನಲ್ಲಿರೋ ವರ್ಡ್ಸು ಈಸ್, ದ್ಯಾಟ್, ಐ, ಲೈಕ್, ಮೈ, ಟು, ಗೋ, ಕ್ಯಾನ್, ಸಿ. ಈ ರೀತಿ ನೀವೇನು ಮಾಡಬೇಕು, ಹುಡುಗರಿಗೆ ಈಗ ನಾವು ಓದಬೇಕಾದ್ರೆ ಫಾಸ್ಟಾಗಿ ಓದ್ತೀವಿ, ಮಕ್ಕಳಿಗೆ ಓದಿಸ್ಬೇಕಾದ್ರೆ ಇದನ್ನು ಸ್ಲೋ ಆಗಿ ಓದಿಸಿ ಮಕ್ಕಳಿಗೆ ಡ್ರಿಲ್ ಮಾಡಿಸ್ಬೇಕು. ಇದನ್ನು ಈಸ್, ದ, ಐ, ಲೈಕ್, ಮೈ, ಟು, ಗೋ, ಕ್ಯಾನ್, ಸಿ. ಈ ರೀತಿಯಾಗಿ ನೀವು ವರ್ಡ್ಸನ್ನು ಮಗುಗೆ ಡ್ರಿಲ್ ಮಾಡಿಸಿದಾಗ ಏನಾಗುತ್ತೆ ಅಂದರೆ ಆ ಮಗು ವರ್ಡ್ಸನ್ನು ಓದೋದನ್ನು ಕಲಿಯುತ್ತೆ. ಈ ರೀತಿ 12 ಸೆಟ್ಸ್ ಆಫ್ ವರ್ಡ್ಸ್ ಬರ್ತವೆ ಇವು. ವಿ, ಯು, ಲುಕ್, at, big, with, for, he, she, in, little, have, here, are, and, play, said, came, they, if. ಇನ್ನು ನೆಕ್ಸ್ಟ್ ವರ್ಡ್ಸನ್ನು ಇದೇ ರೀತಿಯಾಗಿ 12 ಸೆಟ್ ಆಫ್ ವರ್ಡ್ಸ್ ಅಂತ ಏನು ಹೇಳ್ತಾ ಇದ್ದೀನಿ, ಆ ವರ್ಡ್ಸಲ್ಲಿ ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸ್ ಇಲ್ಲಿ ಬರ್ತಾವೆ ನೋಡಿ. ಇವನ್ನ ನೋಡಿದಾಗ ಇವೆಲ್ಲವನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕು, ಡ್ರಿಲ್ ಮಾಡಬೇಕು. ಜೊತೆಗೆ ಈ ಶಬ್ದಗಳನ್ನು ಮಗುವಿಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಾಗ ಐಡೆಂಟಿಫೈ ಮಾಡಿ ಉಚ್ಚಾರ ಮಾಡಲಿಕ್ಕೆ ಬರಬೇಕು. ನಾಟ್, ಕೇಮ್, ಆಫ್ಟರ್, ಮೇಕ್, ವಾಸ್, ಗೆಟ್, ಅಬೌಟ್, ಔಟ್, ಅದರ್, ವುಡ್, ರೈಟ್, ಫ್ರಮ್, ಮೆನಿ, ಓಲ್ಡ್, ಫಸ್ಟ್, ಯೂಸ್, ಇಂಟು, ಆ್ಯಸ್, ಮೋರ್, ಕಾಲ್ಡ್. 6 ಸೆಟ್ ಆಫ್ ವರ್ಡ್ಸ್ ನೋಡ್ರಿ. ಸಮ್, ವೇರ್, ಅಗೇನ್, ಅಲಾಂಗ್, ಲಾಂಗ್, ದೇರ್, ಈಚ್, ಕುಡ್, ಬಿಕಾಸ್, ದೇರ್, ಪಾರ್ಟ್. ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸನ್ನು ನೋಡೋಣ. ಈ ರೀತಿ ನಾವು ಈಗ 1 ಸೆಟ್ಟು, 2nd ಸೆಟ್ಟು, 3rd ಸೆಟ್ಟು, 4th ಸೆಟ್ಟು, 5th ಸೆಟ್ಟು, 6th ಸೆಟ್ಟು, ಹೀಗೆ ವರ್ಡ್ಸನ್ನು ಒಂದಿನದಲ್ಲಿ ಎಲ್ಲನೂ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಾವೇನು ಮಾಡಬೇಕು, ಕ್ರಮೇಣವಾಗಿ ಒಂದೊಂದೇ ಸೆಟ್ಟನ್ನು ಬಿಗಿನರ್ಸ್ ಇರ್ಬೋದು, ಇಂಗ್ಲೀಷ್ ಕಲಿತಕ್ಕಂಥ ಬಿಗಿನರ್ಸ್ ಅಂದರೆ ಇತ್ತೀಚೆಗೆ ಇಂಗ್ಲೀಷ್ ಕಲಿತಕ್ಕಂಥ ಚಿಕ್ಕ ಮಕ್ಕಳು ಇರ್ಬೋದು, ಅಥವಾ ದೊಡ್ಡವರು ಇರ್ಬೋದು. ಇನ್ನೂ ನನಗೆ ಇಂಗ್ಲೀಷ್ ಕಲೀಲಿಕ್ಕೆ ಆಗ್ತಿಲ್ಲ, ಓದೋಕ್ಕೆ ಬರೋಕತ್ತಿಲ್ಲ, ನನಗೆಲ್ಲ ಓದೋದು ನಾನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋರು ಈ ಮೆಥಡನ್ನು ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ನಿಮ್ಮಷ್ಟಕ್ಕೆ ನೀವೇ ಇಂಗ್ಲೀಷನ್ನು ಕಲಿಬೋದು. ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸನ್ನು ನೋಡಿರಿ. ಪುಟ್, ಹೆಲ್ಪ್, ಮೀ, ಆನ್, ಅಪ್, ಡೌನ್, ಜಂಪ್, ಅವೇ, ಆಫ್, ಇಯರ್, ಡೂ, ವೆಂಟ್, ಆರ್, ಹ್ಯಾಡ್, ಬಟ್, walk, am, now, so, very, no, is, her, as, by, him, will, want, be, all. ಈ ರೀತಿ ಎಲ್ಲ ವರ್ಡ್ಸನ್ನು ನೀವೇನು ಮಾಡಬೇಕು, ಕಲ್ಕೋಬೇಕು ಅಭ್ಯಾಸ ಮಾಡೋದನ್ನು. ನೆಕ್ಸ್ಟ್ ಲಾಸ್ಟ್ ಸೆಟ್ ಆಫ್ ವರ್ಡ್ಸನ್ನು ನೋಡಿರಿ. ಅಸ್, ಆಸ್ಕ್, ಒನ್ಸ್, ಮೆನಿ, ಡೇ, ಅವೇ, ವೇ, ನೋ, ಎವ್ರಿ, ದೆಮ್, ಲೈವ್, these, those, this, that, time, with, number, people, soon, then, water, where, what, when, why, who, which, to, how, find. ಈ ರೀತಿ 6 ಸೆಟ್ಸ್ ಆಫ್ ವರ್ಡ್ಸನ್ನು ನೀವು ಕಲ್ಕೊಂಡ್ಮೇಲೆ ಹೇಗೆ ಮಗುವಿಗೆ ಓದೋದನ್ನು ಅಥವಾ ನಾವು ಓದೋದನ್ನು ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ನೋಡ್ತಾ ಹೋದಂಗೆ ಈಗೊಂದು ಪ್ಯಾರಾಗ್ರಾಫ್ ಐತಲ್ಲಿ. ಈ ಪ್ಯಾರಾಗ್ರಾಫಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈಗ ಇಷ್ಟು ವರ್ಡ್ಸನ್ನು 12 ಸೆಟ್ ಆಫ್ ವರ್ಡ್ಸನ್ನು ಓದಿದಾಗ ಮಗು ಇದರಲ್ಲಿ ಗುರ್ತು ಹಿಡಿಯುತ್ತೆ. ಏನಂದರೆ, ಐ ಓದಕ್ಕೆ ಬರುತ್ತಾ? ಹಾಂ ಬರುತ್ತೆ ಮಗುಗೆ ಐ ಓದೋಕ್ಕೆ. ಹಿಂಗೆ ಸರ್ಕಲ್ ಹಾಕೋಬೇಕು. ಆ್ಯಮ್ ಓದಕ್ಕೆ ಬರುತ್ತಾ? ಆ್ಯಮನ್ನು ಸರ್ಕಲ್ ಹಾಕಬೇಕು. ಫಾರ್ ಓದಕ್ಕೆ ಬರುತ್ತಾ? ಫಾರ್ ಸರ್ಕಲ್ ಹಾಕಬೇಕು. ಮೈ ಓದಕ್ಕೆ ಬರುತ್ತಾ? ಮೈ ಸರ್ಕಲ್ ಹಾಕಬೇಕು. ಡೇ ಸರ್ಕಲ್ ಹಾಕಬೇಕು. ಇನ್ ಸರ್ಕಲ್ ಹಾಕಬೇಕು. ಈ ರೀತಿ ನಾವು ಓದ್ತಾ ಹೋದಾಗೆ ಮಗು ಕೇಳಬೇಕು, ನಿನಗೆ ಯಾವ್ದು ಗುರುತು ಸಿಗುತ್ತೋ ಅದನ್ನು ಮಾತ್ರ ನೀ ಸರ್ಕಲ್ ಹಾಕು ಅಂತ. ಹೀಗೆ ಸರ್ಕಲ್ ಹಾಕಿದಾಗ ಏನಾಗುತ್ತೆ, ಇವೆಲ್ಲವೂ ಕೂಡ ಮಗುವಿಗೆ ಓದಕ್ಕೆ ಬರುತ್ತೆ ಅಂತ ಅರ್ಥ. ಐ, ಟು, ವಾಂಟ್, ಓಕೆ, ಆ್ಯಂಡ್, ಐ, ಟು, ಆ್ಯಂಡ್, ಐ, ಮೈ, ಈಸ್, ಐ ಅಂತ ಈಗ ಹೇಳ್ತಾ ಮಗು ಏನು ಮಾಡುತ್ತೆ, ಆ ಪ್ಯಾರಾಗ್ರಾಫ್ನ ಲಾಟ್, ಆಫ್, ಇನ್, ಬಟ್, ಐ, ಆ್ಯಮ್, ಸೋ, ಟು, ಹ್ಯಾವ್ ರೀತಿ
ಫನ್, ಈ ರೀತಿ ಎಲ್ಲ ವರ್ಡ್ಗಳೇನಾಗ್ಬಿಡ್ತವೆ, ಮ್ಯಾಕ್ಸಿಮಮ್ ವರ್ಡ್ಸ್ಗಳು ನಮಗೆ ಕವರ್ ಆಗಿಬಿಡ್ತವೆ ಇದರಲ್ಲಿ. ಅಂದರೆ ಆ 12 ಸೆಟ್ಸ್ ಆಫ್ ವರ್ಡ್ಸಲ್ಲಿ ಕವರ್ ಆಗಿಬಿಡ್ತವೆ. ಇನ್ನು ಉಳಿದಿದ್ದು ಕೆಲವು ಶಬ್ದಗಳು ಮಾತ್ರ. ಈಗ ಮಗುವಿಗೆ ನಾವು ಪ್ರಾಕ್ಟೀಸ್ ಮಾಡಿಸ್ತೇವೆ. ಏನಂತ, ಈ ಹೆಡ್ಡಿಂಗನ್ನು ಪ್ರಾಕ್ಟೀಸ್ ಮಾಡಿಸಿ ನಂತರದಲ್ಲಿ ಎಕ್ಸೈಟೆಡ್, ಫಸ್ಟ್, ಸ್ಕೂಲ್, ವಾಂಟ್ ಕೂಡ ಇದೆ ಅದರಲ್ಲಿ ಆಯಿತಾ, ಮೀಟ್, ಕ್ಲಾಸ್ಮೇಟ್ಸ್, ಓಕೆ, ಡ್ರಾ, ರೈಟ್, ಫೈನ್, ಸಿಂಗ್, ಡ್ಯಾನ್ಸ್, ಹೋಪ್, ಟೀಚರ್, ಕೈಂಡ್, ಹ್ಯಾವ್ ಇದೆ ವರ್ಡು, ಆಮೇಲೆ ಥಿಂಗ್ಸು ಕೂಡ ಇದೆ, ಓಕೆ, ಮೈಂಡ್, ಆಮೇಲೆ ಎಕ್ಸೈಟೆಡ್, ಇಲ್ಲಿ ಬಂದಿರೋ ವರ್ಡ್ ಇಲ್ಲಿ ರಿಪೀಟ್ ಆಗಿದೆ. ಈ ರೀತಿ ಮಗು ಕಲಿಸಿದಾಗ ಏನಾಗುತ್ತೆ, ಇನ್ನು ಕೆಲವಷ್ಟು ನೋಡಿರಿ, 1 2 3 4 5 6 7 8 9 10 11 12 13 14 ವರ್ಡ್ಸನ್ನು ಮಗು ಕಲ್ತ್ಕೊಂಡ್ರೆ ಒಂದು ಪ್ಯಾರಾ ಓದೋದನ್ನು ಮಗು ಏನು ಮಾಡುತ್ತೆ, ತನ್ನಷ್ಟಕ್ಕೆ ತಾನೇ ಓದೋದನ್ನು ಕಲ್ತ್ಕೊಳ್ಳುತ್ತೆ. ಅಂದರೆ ಅಷ್ಟು ವೊಕಾಬುಲರಿ, ಅಷ್ಟೊಂದು ಶಬ್ದಗಳ ಮಗುಗೆ ಬಂದುಬಿಡುತ್ತೆ. ಹೀಗೆ ಮಗು ಓದ್ತಾ ಇದನ್ನೆಲ್ಲ ಈ ವರ್ಡ್ಗಳನ್ನ ಸಪ್ರೇಟಾಗಿ, ಆಮೇಲೆ ಈ 12 ಶಬ್ದಗಳನ್ನ ಸಪ್ರೇಟಾಗಿ ನಾವು ಪ್ರಾಕ್ಟೀಸ್ ಮಾಡಿಸಿದಾಗ ಮಗು ಒಂದು ಪ್ಯಾರಾ ಓದೋದನ್ನು ಪರ್ಫೆಕ್ಟಾಗಿ ಕಲಿಯುತ್ತೆ. ನಂತರದಲ್ಲಿ ಏನು ಮಾಡುತ್ತೆ, ಆ ಮಗು ತನ್ನ ಪಾಡಿಗೆ ತಾನು ಓದ್ತಾ ಹೋಗುತ್ತೆ. ಐ ಆಮ್ ಎಕ್ಸೈಟೆಡ್ ಫಾರ್ ಮೈ ಫಸ್ಟ್ ಡೇ ಇನ್ ಸ್ಕೂಲ್. ಐ ವಾಂಟ್ ಟು ಮೀಟ್ ಮೈ classmates. I want to draw and write. I love to sing and dance. I hope my teacher is kind. Have a lot of things in the mind, but I am so excited to have ಫನ್. ಈ ರೀತಿಯಾಗಿ ಮಗು ಸಂತೋಷದಿಂದ, ಖುಷಿಯಿಂದ, ಎಷ್ಟೇ ಡಿಫಿಕಲ್ಟ್ ಆಗಿದ್ರೂ ಕೂಡ ಇಂಗ್ಲೀಷನ್ನು ಓದೋದನ್ನು ಕಲಿಯುತ್ತೆ. ಈ ಮೆಥಡನ್ನು ನೀವು ಏನು ಅಭ್ಯಾಸ ಮಾಡೋಕ್ಕೂ ಕೂಡ ಬಳಸ್ಬೋದು. ಸೈನ್ಸ್ ಓದೋದಕ್ಕೂ ಬಳಸ್ಬೋದು, ಸೋಷಿಯಲ್ ಓದೋದಕ್ಕೂ ಬಳಸ್ಬೋದು. ಈ ರೀತಿ ಇಂಗ್ಲೀಷ್ ಮಾಧ್ಯಮದಲ್ಲಿರ್ತಕ್ಕಂಥ ಪ್ರತಿ ಮಗುಗೂ ಕೂಡ ಓದಲಿಕ್ಕೆ ಇದು ಹೆಲ್ಪ್ ಆಗಿರುತ್ತೆ. ಹಾಗಾಗ್ಬಿಟ್ಟು ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇದನ್ನು ಖಂಡಿತ ಇಂಪ್ಲಿಮೆಂಟ್ ಮಾಡಿ ನೋಡಿ. ನಿಮಗೆ ಇಂಗ್ಲೀಷ್ ಓದೋದಕ್ಕೆ ಕ್ವಿಕ್ಕಾಗಿ, ಫಾಸ್ಟಾಗಿ ಬರುತ್ತೆ. ಹಾಗೆ ಹೊಸ ಹೊಸ ಪ್ಯಾರಾಗ್ರಾಫ್ ಕೂಡ ನೀವು ಓದಲಿಕ್ಕೆ ಪ್ರಯತ್ನವನ್ನು ಪಡಬೇಕು.